ಕನಸಿನ ತಾರೆಗಳೇ ಕ್ರಾಸ್ ಆಗೈತೆ ನೋಡೋದು. ಹೋಗ್ ಮರ ಮುಂದೆ ಮುಂದೆ. ಇದು ಬಿಡಂಗಿಲ್ಲಲ್ಲೇ ದರ್ಶನ ಬಿಡಂಗಿಲ್ಲಲ್ಲ ಅದು. ಅಲ್ಲಿ ತೆಗ್ಸೋಗಿ ಬೇಗ. ಹಾಂ ನಿನ್ನೆ ಬಂದಿದ್ದು. ನಿಮ್ಮ ಕೈಯಿಂದ ಬಡಕ್ಕೆ ಬಲದಿಂದ ಎಡಕ್ಕೆ ಎರಡು ಕೈಗಳನ್ನು ಸೊಂಟದಲ್ಲಿ ಇಡಬೇಕು. ಫಸ್ಟ್ ತಿರುಗಿಸಿ ಎಲ್ಲ ಕಿತ್ತಾಕ್ರೆ ಅಲ್ಲಿ ಇಲ್ಲ ಅಮ್ಮಕ ಬಿಡ್ತಾರೆ.
ಸಿಗ್ಬೇಡ್ರಲ್ಲೇ. HD ಹಿಡಿ. ನಾಳೆ ಮಾಡಕ್ ಸರ್ ಲಾಸ್ಟ್ 5 minutes. ಇಡೆ 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 ಇಡೆ
ಗೋಡೆಗೆ ಹಚ್ಚಂಗಿಲ್ಲ, ಗೋಡೆಗೆ ಹಚ್ಚಂಗಿಲ್ಲ ಮುಂದಕ್ಕೆ. ಇಲ್ಲಿ ಹಾಕ್ರಿ, ಅಲ್ಲಿ ನೋಡ್ರಿ ಗೋಲ್. ಮಣ್ಣಿನ ಮೇಲೆ ಹಾಕ್ಬೇಡ್ರಿ, ಅಲ್ಲಿ ಒಳಗಡೆ ಮಣ್ಣಿನ ಮೇಲೆ ಹಾಕಂಗಿಲ್ಲ. ಇದು ಬರ್ರಲ್ಲಿ, ಬರ್ರಿ ಹಿಡ್ಕೊಂಬರ್ರಲ್ಲಿ, ಇದನ್ನ ಹಾಕಿ ಬರ್ರಲ್ಲಿ, ಹಿಂಗೆ ಬಿಸಿಲಾಗತ್ತೆ ಬರ್ರಲ್ಲಿ. ಹಾಂ ಅಯ್ಯೇ, ಒಂದು 2 ನಿಮಿಷ ಹಾಕ್ರಲ್ಲಿ ಹೋಗುತ್ತದು. ಹಾಂ ಆಕಾಶ ಹಿಂದಕ್ಕೆ ಜಾಸ್ತಿ ತಗೋಬೇಡ. ಹಂಗೆ ಮಾಡ್ರಲ್ಲ ಅಲ್ಲಿ, ಆಮೇಲೆ ಬೇಕಾದ್ರೆ ಮುನ್ಸಿಪಾಲ್ಟಿ ತುಂಬಾಕ್ಯಂತಾರೆ, ಅಷ್ಟು ಮಾಡ್ಕೊಂಡು ಹೋಗ್ರಿ ಅಷ್ಟೇ. ಇವನ್ ತೆಗೀರ, ಇವನ್ ಕಳಿಸ್ರ ಇವನ್ನ.
ಏ ಪೃಥ್ವಿ, ಏ ಅಲ್ಲಿ ಹುಷಾರಲ್ಲಿ, ಆ ಕಡೆ ಹುಷಾರು. ಏ ಪವನ ಅದು ತಾಂಬಂದಿಲ್ಲ ಇದು ಹಾಕಿ ಬರಲ್ಲ ಇದಕ್ಕೇನು, ಅದು ಮತ್ತೇನಾಗ್ತದೆ ಅದು. ಏ ಕೈಯಾಗಿದೆ ಏನಾಗ್ಬಿಡಪ್ಪ, ಚಲಿಕೆಗಳ ಕಡಲಿ ಯಾತ್ರ ನಿಂತ್ಗಿದ್ದು. ಏ ಗೋಡೆಗೆ ಹೋಗ್ಬೇಡಲಿ, ಗೋಡೆ ಮತ್ತಿದೇನಾಗ್ತತೆ. ಸರ್ ಇವೆಲ್ಲ ಎಣ್ಣೆನ ಎತ್ತಾಕ್ಬೇಕು.
ಹೌದಾ? ಲೇ ಇವನೇ ಸೈಡ್ ಕ್ಲೀನ್ ಆಗಿಲ್ಲ ನೋಡ್ರಪ್ಪ, ಯಾರ್ದು ಕ್ಲೀನ್ ಆಗಿಲ್ಲ? ನಿಮ್ದು ಕ್ಲೀನಾಗಿ ಅರ್ಧ ಇದು ರೋಡು ನಿಮ್ದು ಅರ್ಧ. ಮುರಿದೋಗಿತ್ತಲ್ಲಿ ಸುಮ್ಮನೆ. ಅಲ್ಲ ಸೈಡ್ ಕಣ. ಅದ್ರ ಮೇಲೆ ಹಾಕ್ರಲ್ಲ ಅದನ್ನು. ಬಿಡ್ರಿ, ಇಲ್ಲಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಪಕ್ಷಕ್ಕೆ ಬರ್ರಿ. ಸುರೇಶ್ ಸರ್ ಎಲ್ಲಾದ್ರು? ಪಾತಿ ಇದೊಂದು. ಪವನ ಪಾತಿ ಮುದ್ರೆ ಬೆಂಕಿ ಇಡ್ರಲ್ಲೇ, ಮುದ್ರೆ ಬೆಂಕಿ ಇಡ್ರಲ್ಲ ಅತ್ಲಾಗೆ, ಅಲ್ಲಿಗೆ ಹಾಕ್ರ ಅತ್ಲಾಗೆ. ಇದೊಂದು ಸ್ವಲ್ಪ ಎತ್ಕೊಂಡು ಮರೆ.
ಸಾಕು ಬಿಡಲ್ಲ ಅತ್ಲಾಗೆ. ಸಿಗ್ತಿಲ್ಲ ಸರಿಯಾಗಿ ನನಗೆ. ಎಲ್ಲಿ ಹಿಂಗೆ ಹೋಗಲ್ಲ, ಹಿಂಗೆ ಬಿಟ್ಕೊಂಡು ಹೋಗಲ್ಲ, ಹಿಂಗೆ ಎಳ್ಕೊಂಡು ಹೋಗಲ್ಲ, ಹಿಂಗೆ ಆ ಕಡೆ ಹೋಗಲ್ಲ ಹಂಗೆ. ಬೇಕಾದ್ರೆ ಒಂದೊಂದು ತೆಂಗಿನಗಿರಿ ತಂಬ ಹೋಗಲ್ಲ. ಅನ್ಕುಮಾರ್ ಆ ಕಡೆ ಬಿಟ್ಬಿಡು ಹೇಳ್ಕೊಂಡು ಹೋಗೋದು. ಅಲ್ಲಿಗೊಂದು ಎಳ್ಕೊಂಡು ಹೋಗ್ಬೇಕಿತ್ತು ಕಣಲ್ಲಿ ಗೋಲ್ಗೆ. ಹಾಂ ಬಿಡತ್ಲ ಅದು ಕಾಣಿಸಂಗಿಲ್ಲ. ಮೇಲೆ ಹತ್ರಪ್ಪ ಅದು ಸ್ವಲ್ಪ.
ಥ್ಯಾಂಕ್ ಯು ಅವ್ರಿಗೆ ಹೇಳ್ರಿ ಮರ ಥ್ಯಾಂಕ್ಸ್. ಅಲ್ಲ ಐತೆ ಯೂಟ್ಯೂಬ್ ಚಾನಲ್ ಅಲ್ಲ ಸ್ಟೇಟಸ್ಗೆ ಬಿಡು ಜನ ನೋಡಲೇ ನಿಮ್ಮ ಬಗ್ಗೆ. ಅಲ್ಲಲ್ಲ ಅಲ್ಲಿಗೆ ಹಾಕ್ತೀವಿ. ಅಲ್ಲ ಎಲ್ಲ ಜನಕ್ಕೂ ಓಟ್ ನೋಡ್ತಾರೆ. ಪ್ರಪಂಚ ಮತ್ತೆ ಯಾರನ್ನ ಬರೋರಿದಾರೇನ್ರ? ಮತ್ತೆ ಯಾರನ್ನ ಬರೋರಿದಾರ? ಇಲ್ಲಿ ತಗ್ಗೈತೆ ಇಲ್ಲಿ. ಈಗ ಆ ಕಡೆ ಕೆಸರೈತೆ, ಮುಂದೆ ಹೋಗ್ಬೇಡ್ರ. ಡಯೋಡ್
ಬರ್ರಿ ಬರ್ರಿ. ಅಲ್ಲೇ ಹೋಗ್ರಪ್ಪ, ಅಲ್ಲೇ ಕರ್ಕೊಂಡು ಧರ್ಮ ಬಂದು ಅದಲ್ಲ ಗಾರ ಅವ್ರದ್ದು ಬೇಡ ಅವ್ರಿಗೆ ಕೊಟ್ಕೊಡೋಣ ಡೈರೆಕ್ಟ್ ಎಲ್ಲ ಅವ್ರನ್ನ ಕಟ್ಕೊಂಡ್ರೆ ನಾವು ಸುಮ್ಮನೆ ಲಾಸ್ಟ್ ಅವ್ರಿಗೆ ಎಷ್ಟು ಕೊಟ್ಕೊಡೋಣ. ನಾವು ಬರೀ ಯಾರು ನಾವು ಬರೀ ಇದು ಮಾಡಿದ್ರೆ ಮತ್ತು 5ನೇ ತಾರೀಕು ಬರ್ತಾರೆ ಅವರು. ಫಸ್ಟು ಈಗ ಮುಗಿಸ್ಕೊಂಡು ಬೇಗ ಕೊಟ್ಟರೆ ಮುಗಿಸ್ಕೊಂಡು ಹೋಗ್ತೀನಿ ಅಂತಿದ್ರು ಅವರು. ಅವ್ರಿಗೆ ಕೊಟ್ಕೊಡೋಣ ಬೇಕಾದ್ರೆ ಒಂದು 4 ಗಂಟೆ ಕೊಡ್ರ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಲಿಂಗಪ್ಪರಿಗೆ ಕೊಡೋಣ, ಆಮೇಲೆ ಅಣ್ಣಯ್ಯ ಕೊಡೋಣ. ಅಲ್ಲಿ ಒಂದು ಯಾವುದು ಈಗ ಶುರು ಮಾಡೋಣ ಅಲ್ಲ ಅವ್ರಿಗೇನು ಸಮಸ್ಯೆ ಇಲ್ಲ. ಅಣ್ಣಯ್ಯ ಇವ್ರು ಜಾಯ್ನ್ ಆಗ್ಬಿಡ್ತಾರೆ. ಯಾರು ಸ್ವಾಮಿ ಇಲ್ಲ ಬರ್ತಾರೆ. ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಚಪ್ಪಾಳೆ ತಟ್ಟುವುದರ ಮುಖಾಂತರ ಗಣ್ಯರನ್ನ ವೇದಿಕೆಗೆ ಆಗಮಿಸಬೇಕಂತ ಶಿಬಿರಾರ್ಥಿಗಳಲ್ಲಿ ಕೇಳಿಕೊಳ್ಳುತ್ತೇನೆ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು NS ಪ್ರೇಮಲೀಲಾ ಮಹಾಸ್ವಾಮಿ ಅವರು, ಅವರ ಪರವಾಗಿ ಮಹಾಸ್ವಾಮಿ ಸರ್ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಸಂಗೊಳಿಸುತ್ತಿರುವ ಎಲ್ಲ ಮುಗ್ಧ ಮನಸ್ಸು ಈ ದಿನದ ಕಾರ್ಯಕ್ರಮದ ರೂವಾರಿಯನ್ನು ನಾನಾಗಿರುತ್ತೇನೆ. ಕಾರ್ಯಕ್ರಮದ ಪಟ್ಟಿ ಈ ರೀತಿಯಾಗಿದೆ. ಪ್ರಾರ್ಥನೆ ಸಂಗೀತ ಎಂ, ದ್ವಿತೀಯ BA ವಿದ್ಯಾರ್ಥಿನಿ ಇವರಿಂದ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ಸಾಕಾರ ಮೂರ್ತಿಯಾಗಿ ಬಾ, ನಲಿದು ಬಾ ಒಲಿದು ಬಾ, ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ. ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೈ ಮುಗಿದು ಬೇಡುವೆನು ಕರುಣಾಕರ, ಲೋಕರಕ್ಷಕಾಗಿ ವಿಘ್ನೇಶ್ವರ. ಕೈ ಮುಗಿದು ಬೇಡುವೆನು ಕರುಣಾಕರ,
ಲೋಕರಕ್ಷಕಾಗಿ ವಿಘ್ನೇಶ್ವರ ನಮ್ಮ ಎದೆಯಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲ್ಲಿ ನೆಲದಲ್ಲಿ ಗಣಪತಿ ಗಣಪತಿ ಸುಬಾ ಸದಾ ಇದ್ದು ನಮ್ಮನ್ನು ಅರಸು ಅರಸು ಬಾಬಾ ಬಾಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ಗಣಪತಿ ಮಹಾಗಣಪತಿ. ಥ್ಯಾಂಕ್ ಯು. ಮತ್ತೋರ್ವರು ಎಡಿ ನಾಗಲಿಂಗಪ್ಪ ಸರ್, ಸಿದ್ಧಲಿಂಗೇಶ್ವರ ಪದವಿ ಪೂರ್ವ ಕಾಲೇಜು ಕಾನಮಡುಗು. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ವಿಭಾಗದ ಉಪನ್ಯಾಸಕರಾದ ಸವಿತಾ ಮೇಡಮ್ ರವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ನಮ್ಮ ಶಿಬಿರಾರ್ಥಿಗಳಿಗೂ ಮಕ್ಕಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಜಗಳೂರಿನ ಓಕಿ ಬೋರಯ್ಯ ಪ್ರಥಮ ದರ್ಜೆ ಕಾಲೇಜಿನ 2026ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರ NSSಗೆ ಈ ಶಿಬಿರದ 2ನೇ ದಿನದ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಮಹಾಸ್ವಾಮಿಯವರ ಪತ್ನಿಯವರಾದ ಶ್ರೀಮತಿ ಮಹಾಸ್ವಾಮಿಯವರೇ, ಓಚಿಬೋರಯ್ಯ ಕಾಲೇಜಿನ ಹಿರಿಯ ಉಪನ್ಯಾಸಕರು ಹಾಗೂ ನನ್ನ ಮಿತ್ರರಾದ ವೈ ನಾಗರಾಜ್ರವರೇ, ಸಿದ್ಧಲಿಂಗೇಶ್ವರ ಪದವಿ ಪೂರ್ವ ಕಾಲೇಜು ಕಾನಮಡುಗು ಇದರ ಪ್ರಾಂಶುಪಾಲರು ಹಾಗೂ ನನ್ನ ಹಿರಿಯ ಮಿತ್ರ ನಾಗಲಿಂಗಪ್ಪನವರೇ, ಸಹೋದರ ಮಾಂತೇಶ್ವರವರೇ, ಅಶೋಕ ಸ್ವಾಮಿಯವರೇ, ಸುನೀತಾ KS ರವರೇ, ಸವಿತಾ MS ರವರೇ, MD ತಿಪ್ಪೇಸ್ವಾಮಿಯವರೇ, AK ಬಸವರಾಜಪ್ಪನವರೇ, ಶ್ರೀಮತಿ KM ಶೈಲಜಾರವರೇ, ಶ್ರೀ ಜಯಣ್ಣನವರೇ, ಶ್ರೀಮತಿ ತಾರಾದೇವಿಯವರೇ, KN ರಂಗಸ್ವಾಮಿಯವರೇ, ಅಜಯ್ ಕುಮಾರ್ ಅವರೇ, ಮಹಂತ್ ಹನುಮಂತಪ್ಪನವರೇ, ಗೋವಿಂದರಾಜರವರ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಮಿತ್ರರಾದ ಮುಜೂರವರೇ, ಕಾಲೇಜಿನ ಸಮಸ್ತ ಸಿಬ್ಬಂದಿ ವರ್ಗದವರೇ, NSS ಕಾರ್ಯಕ್ರಮಾಧಿಕಾರಿಗಳವರೇ ಹಾಗೂ ನನ್ನ ನೆಚ್ಚಿನ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಿಗೂ ಕೂಡ ಅನೇಕ
ಪ್ರಶಾಂತವಾಗಿರುತ್ತೆ. ಯಾವಾಗ ನಮ್ಮ ನಡುವೆ ಬಾಂಧವ್ಯಗಳು ಕಡಿಮೆ ಆಗುತ್ತೆ, ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧಗಳು ಕಡಿಮೆ ಆಗುತ್ತೆ, ಅವಾಗ ನಮ್ಮ ಕುಟುಂಬದಲ್ಲಿ ನಾವು ಒಬ್ಬರಿಗೊಬ್ಬರು ಯಾಕೆ ನಡೀತಾ ಇದೆ ಯುದ್ಧ? ಆ ಎರಡು ದೇಶಗಳ ನಡುವೆ ಬಾಂಧವ್ಯ ಸರಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಯುದ್ಧ ಆಗ್ತದೆ. ಯುದ್ಧ ಆಗಿದ್ದ ಪರಿಣಾಮಗಳು ಯುದ್ಧ ಮಾಡಿದರೆ, ಇಸ್ರೇಲ್ನವ್ರು ಬಂದು ಅಮೆರಿಕದ ಮೇಲೆ ಯುದ್ಧ ಮಾಡಿದರೆ ಪರಿಣಾಮ ಏನಾಗುತ್ತೆ? ನಮಗಿಲ್ಲಿ ಜೀವನ ಮಾಡೋದು ಕಷ್ಟ ಆಗುತ್ತೆ. ನೋಡಿ, ಯಾವುದೋ ದೇಶದ ಮೇಲೆ ಅವರ ಬಾಂಧವ್ಯ ಚೆನ್ನಾಗಿಲ್ಲದೆ ಇರೋದಕ್ಕೆ, ಸಂಬಂಧಗಳು ಚೆನ್ನಾಗಿಲ್ಲದೆ ಇರೋದಕ್ಕೆ ಯುದ್ಧ ಮಾಡಿದ ಪರಿಣಾಮವಾಗಿ ನಾವೆಲ್ಲರೂ ಅದರ ದುಷ್ಪರಿಣಾಮವನ್ನು ಅನುಭವಿಸ್ಬೇಕಾಗುತ್ತೆ. ನಮಗೆ ಗ್ಯಾಸ್ ತೊಂದರೆ ಆಗುತ್ತೆ, ಪೆಟ್ರೋಲಿಗೆ ತೊಂದರೆ ಆಗುತ್ತೆ. ಗ್ಯಾಸು ಪೆಟ್ರೋಲಿಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಇಡೀ ದಿನನಿತ್ಯ ನಾವು ಬಳಸ್ತಕ್ಕಂಥ ವಸ್ತುಗಳಿಗೆ ದುಬಾರಿ ಆಗ್ತಾ ಹೋಗುತ್ತೆ. ನೀವೆಲ್ಲ ನೋಡ್ತಾ ಇದ್ದೀವಿ, ಪ್ರತಿದಿನ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಇತರ ಸರ್ಕಾರ ಯಾರು ಏನು ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ನಾನು ಹೇಳಿದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಕ್ಕಂಥ ಸೌಹಾರ್ದತೆಯ ಕೊರತೆ ಇದಾಗ್ತದೆ. ಇನ್ನು ದೇಶದಲ್ಲಿ ಆದರೆ, ಇನ್ನು ನಮ್ಮ ಸಮಾಜದಲ್ಲಿ ಆದರೆ, ನನ್ನ ಮನೆಯಲ್ಲೇ ಆದ್ರಂತೂ ಇನ್ನಷ್ಟು ಅನಾಹುತಗಳು. ಹೀಗಾಗಿ ಬಂಧುಗಳೇ, ನಾವು ಯಾವತ್ತೂ ಕೂಡ ಸಣ್ಣ ಪುಟ್ಟ ರಾಜಿಯನ್ನು ಮಾಡ್ಕೊಳ್ಲೇಬೇಕಾಗುತ್ತೆ, ಹೊಂದಾಣಿಕೆಯನ್ನು ಮಾಡ್ಕೊಳ್ಲೇಬೇಕಾಗುತ್ತೆ. ನಾವು ಆ ಥರದ ಹೊಂದಾಣಿಕೆಯ ಜೀವನವನ್ನು ಮಾಡದೇ ಹೋದರೆ, ರಾಜಿಯಾದ ಜೀವನವನ್ನು ಮಾಡದೇ ಹೋದರೆ ಖಂಡಿತವಾಗಿ ನಾವು ನೆಮ್ಮದಿಯಿಂದ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇಂಥ ಅನೇಕ ಸಂಗತಿಗಳು ನಮಗೆ ತಿಳಿದೇ ಇರತಕ್ಕಂಥದ್ದಲ್ಲ. ನಾವು ನಿತ್ಯ ಜೀವನದಲ್ಲಿ ಇದೆಲ್ಲವನ್ನು ಅನುಭವಿಸ್ತಲೇ ಇದ್ದೀವಿ. ನಮ್ಮ ಮನೆಯಿಂದ ಹಿಡಿದು ಇಡೀ ಸಮಾಜದವರೆಗೆ ಇಂಥ ಅನೇಕ ವಿಷಯಗಳು ನಮಗೆ ಗೊತ್ತೇ ಇರುತ್ತೆ. ಗೊತ್ತಿದ್ದಾಗಿಯೂ ಕೂಡ ಏನಾಗುತ್ತೆ ಅಂತ ನಾವು ನಿರ್ಲಕ್ಷ್ಯ ಮಾಡ್ತೀವಿ, ಬೇಜವಾಬ್ದಾರಿ ಮಾಡ್ತೀವಿ. ಬೇಜವಾಬ್ದಾರಿ ನಿರ್ಲಕ್ಷ್ಯ ಮಾಡಿದಾಗ ಅನಾಹುತಗಳಾಗುತ್ತೆ ಅಂತಕ್ಕಂಥದ್ದು. ಯಾಕೆ ನಾನು ನಮ್ಮ ಮನೆಯಿಂದ ವಿದೇಶದವರಿಗೆ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ, ಇವತ್ತು ನಮಗೆ ಸಾಮಾಜಿಕ ಮಾಧ್ಯಮಗಳೇನಿದ್ದಾವೆ, ಸಾಮಾಜಿಕ ಮಾಧ್ಯಮಗಳ ಮೂಲಕ ನಮಗೆಲ್ಲ ವಿಷಯಗಳು ಪ್ರತಿ ಕ್ಷಣಕ್ಕೂ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಆದಮೇಲೂ ಕೂಡ ನಾವು ವೈಮನಸ್ಸನ್ನು ಹೊಂದ್ತೀವಿ, ದ್ವೇಷದ ಭಾವನೆಯನ್ನು ಹೊಂದ್ತೀವಿ, ಪರಸ್ಪರ ಅಸೂಯೆ ಭಾವನೆಯನ್ನು ಹೊಂದ್ತೀವಿ, ಪರಸ್ಪರ ಕಾಲೆಳಿತಕ್ಕಂಥದ್ದನ್ನು ನೋಡ್ತಾ ಇರ್ತೀವಿ. ಏನಾದರೂ ಅವನು ಮಾಡಿ ಅವನ್ನ ಕೆಡಬೇಕು, ಅವನ್ನ ಹಾಳು ಮಾಡಬೇಕು, ಅವನಿಗೆ ವಂಚಿಸಬೇಕು, ಅವನಿಗೆ ಮೋಸ ಮಾಡಬೇಕು, ಈ ಥರದ ಭಾವನೆಗಳು ನಮಗೆ ಬರ್ತಾ ಹೋದಾಗ ಏನಾಗುತ್ತೆ? ಪರಸ್ಪರ ದ್ವೇಷದ ಭಾವನೆ, ಅಸೂಯೆ ಭಾವನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಬಂಧುಗಳೇ, ನಾವು ಇವತ್ತಿನ ದಿನದ ನಡವಳಿಕೆಯನ್ನು ಹೊಂದಬೇಕಾಗುತ್ತೆ ಮತ್ತು ಹೆಚ್ಚು ಹೊಂದಾಣಿಕೆಯ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಈಗ ನಮ್ಮಲ್ಲಿ ಬಹಳ ದೊಡ್ಡ ಸವಾಲುಗಳಿದೆ ನಮ್ಮ ದೇಶದಲ್ಲಿ. ಯಾಕೆ ಸವಾಲುಗಳಿದೆ ಅಂತ ಹೇಳಿದರೆ, ನಮ್ಮಲ್ಲಿ ಧರ್ಮಗಳು ಜಾಸ್ತಿ ಇದೆ. ಇಡೀ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಇಷ್ಟೊಂದು ಧರ್ಮಗಳಿಲ್ಲ. ನಮ್ಮಲ್ಲಿ 7-8 ಧರ್ಮಗಳು, ಬಹಳ ದೊಡ್ಡ ಧರ್ಮಗಳು, ಸದೃಢವಾದ ಶಕ್ತಿಶಾಲಿಯಾದಂಥ ಧರ್ಮಗಳಿದೆ. ನೀವು ಅದೇ ಪಕ್ಕದ ದೇಶದಲ್ಲಿ ನೋಡಿ, ಒಂದೊಂದೇ ಧರ್ಮದವ್ರು ಇರ್ತಾರೆ. ಪಾಕಿಸ್ತಾನದಲ್ಲಿ ಹೋಗಿ ಒಂದೇ ಧರ್ಮ 95% ಒಂದೇ ಧರ್ಮದವ್ರು ಇದ್ದಾರೆ. ಚೀನಾದಲ್ಲಿ ಹೋಗ್ರಿ 98% ಒಂದೇ ಧರ್ಮದವ್ರು ಇದ್ದಾರೆ. ಅದೇ ಕೊರಿಯಾ ದೇಶಗಳಿವೆ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ ಒಂದೊಂದೇ ಧರ್ಮದವ್ರು ಇದ್ದಾರೆ. ಜಪಾನಿಗೆ ಹೋಗ್ರಿ ಒಂದೇ ಧರ್ಮದವ್ರು ಇದ್ದಾರೆ. ಹೀಗೆ ನಮ್ಮ ಸುತ್ತಮುತ್ತಲ ನೆರೆಹೊರೆ ರಾಷ್ಟ್ರಗಳನ್ನ ನೋಡಿದರೆ ಒಂದೊಂದೇ ಧರ್ಮದವ್ರು ಇದ್ದಾರೆ. ನಾವು 8 ಧರ್ಮಗಳು, ಸದೃಢವಾದ ಶಕ್ತಿಶಾಲಿಯಾದ ಧರ್ಮಗಳನ್ನು ಹೊಂದಿದ್ದೇವೆ. ಅದ್ರ ಜೊತೆಗೆ ಜಾತಿಗಳಿದ್ದಾವೆ. ಜಾತಿಗಳು ಅಂದರೆ ಸುಮಾರು ಜಾತಿಗಳ, ಸುಮಾರು 6-7 ಸಾವಿರ ಜಾತಿಗಳಿದೆ ನಮಗೆ. ನಾನು ಯಾಕೆ ಸವಾಲಿದೆ ಇವತ್ತಿನ ದಿನಗಳಲ್ಲಿ ಅಂತ ಹೇಳಿದ್ರೆ, ನಮ್ಮ ದೇಶದ ನದಿಗಳ ಜೊತೆಗೆ ಸೌಹಾರ್ದಯುತವಾದ ಬದುಕನ್ನು ಬದುಕಬೇಕಾದಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ. ಭಾಷೆಗಳು ಇಷ್ಟಿದ್ದಾವೆ, 6-7 ಸಾವಿರ. ಹಿರಿಯ ಮಿತ್ರರವರು ನಾವೆಲ್ಲ ಒಂದೇ ಸ್ಕೂಲಲ್ಲಿ ಓದಿದ್ವಿ, ಮತ್ತು ಹಾಸ್ಟೆಲಲ್ಲಿ ಜೊತೆಗೆ ಇದ್ವಿ. ನಮ್ಮ ಸೀನಿಯರ್ ಅವರು, ಅಣ್ಣಪ್ಪ ಅವರು AVK ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದರು. ನಮ್ಮ ನಾಗಲಿಂಗಪ್ಪರು ಕಳೆದ 30 ವರ್ಷದಿಂದ ನನಗೆ ಸ್ನೇಹಿತರು. ನಾಗರಾಜರವರು 30 ವರ್ಷದಿಂದ ಸ್ನೇಹಿತರು. ಹೀಗಾಗಿ ಅನೇಕ ಜನ ಇದೇ ವಿಷಯವನ್ನು ಚೆನ್ನಾಗಿ, ಇನ್ನೂ ನನಗಿಂತ ಸೊಗಸಾಗಿ ಮಾತಾಡೋರಿದ್ದಾರೆ. ವಿದ್ಯಾರ್ಥಿಗಳೇ, ಒಂದು ಗಮನಿಸಬೇಕು, NSS ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳ್ತೀನಿ. ಶಿಬಿರ ತುಂಬ ದಿನ ನೆನಪುಳಿಬೇಕು ನಿಮಗೆ ಅಂತ ಹೇಳಿದರೆ ಇದರಲ್ಲಿ ಚೆನ್ನಾಗಿ ಭಾಗಿಯಾಗಬೇಕು. ನಿಮ್ಮ ಕೈಲಾದಷ್ಟು ಸೇವೆ ಮಾಡಿರಿ. ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ ಆ ಗ್ರಾಮದಲ್ಲಿ
ಏನು ಸಾಧ್ಯ ಆಗುತ್ತೆ ನಮ್ಮಿಂದ ಬೆಸ್ಟ್ ಏನು ಕೊಡ್ಲಿಕ್ಕೆ ಆಗುತ್ತೆ ಗ್ರಾಮಕ್ಕೆ ಅಷ್ಟು ಕೆಲಸ ಮಾಡಬೇಕು. ಅದು ವಿದ್ಯಾರ್ಥಿನಿಯರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು. ಯಾಕೆಂದರೆ ತುಂಬ ಹಳೆ ಕಾಲೇಜು, ತುಂಬ ಹೆಸರಿರ್ತಕ್ಕಂಥ ಕಾಲೇಜು ಓಟಿಬಾಲಯ ಕಾಲೇಜು ಅಂತ ಹೇಳಿದರೆ ಜಗಳೂರಲ್ಲಿ ನಳಂದ ಕಾಲೇಜಿಗೆ ಸರಿಸಮಾನವಾಗಿ ಬೆಳೆದಂಥ ಕಾಲೇಜರು. ತುಂಬ ಕಷ್ಟಪಟ್ಟು ಕಾಲೇಜನ್ನು ಉಳಿಸಿ ಬೆಳೆಸಿದ್ದಾರೆ ಹಿರಿಯರೆಲ್ಲ. ಹೀಗಾಗಿ ಆ ಕಾಲೇಜಿಗೆ ಕೂಡ ಹೆಸರು ಬರಬೇಕು ಮತ್ತು ಆ ಮೂಲಕ ಕಾಲೇಜಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಸಾಧಿಸಬೇಕು. ಹೀಗಾಗಿ ನೆನಪು ಉಳಿತಕ್ಕಂಥ ಕೆಲಸವನ್ನು ತಮ್ಮ 7 ದಿನದ ಶಿಬಿರದಲ್ಲಿ ಜೀವನವಿಡೀ ನೆನಪಿಟ್ಟುಕೊಳ್ಬೇಕು. ನಾನು 87ರಲ್ಲಿ ಹಸಗೋಡಲ್ಲಿ ನಾನು ಡಿಗ್ರಿ ಫಸ್ಟ್ ಇಯರ್ ಓದುವಾಗ ಕ್ಯಾಂಪ್ ಮಾಡಿದ್ವಿ. ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಆ ಊರಿಗೆ ಹೋದರೆ ನನಗೆ ಅದೇ ನೆನಪು ಬರುತ್ತೆ. ದುರ್ಗದಿಂದ ಕ್ಯಾಂಪು ಹಸಗೋಡಿಗೆ ಹಾಕಿದ್ದು. ಹಾಗಾಗಿ ಯಾವುದೇ ಶಿಬಿರಗಳು ನಮ್ಮ ಒಳಗಡೆ ಸೌಹಾರ್ದತೆಯನ್ನು ಹೆಚ್ಚು ಪ್ರತಿಬಿಂಬಿಸಬೇಕು. ಕ್ಯಾಂಪ್ ಅಂತ ಹೇಳಿದರೆ ಎಂಟರ್ಟೈನ್ಮೆಂಟ್ ಸ್ಮಾಲ್ ಪಾರ್ಟ್ ಅದು, ಆದರೆ ಡ್ಯಾನ್ಸ್ ಮಾಡಿದ್ದಲ್ಲ. ಈ ಊರಲ್ಲಿ ಬಂದು ನಾವು ಒಂದು ಶ್ರಮದಾನ ಮಾಡಿದ್ದು, ಜನರ ಜೊತೆ ಬರ್ತಿದ್ದು, ಅವ್ರ ಮನೆ ಮಜ್ಜಿಗೆ ಸೇರಿಸಿ ಕುಡಿದಿದ್ದು, ಅವ್ರ ಮನೆ ಚಹಾ ಕುಡಿದಿದ್ದು, ಮತ್ತು ಕ್ಯಾಂಪಲ್ಲಿ ಊಟ ಮಾಡಿದ್ದು, ಜೊತೆಗೆ ಅಡಿಗೆ ಮಾಡ್ಕೊಂಡಿದ್ದು, ಇವೆಲ್ಲ ನಮಗೆ ಶಾಶ್ವತವಾಗಿ ನೆನಪುಳಿತಾವೆ. ಒಳ್ಳೆಯ ಒಂದು ಇಲ್ಲಿಂದ ತಗೊಂಡೋಗ್ಲಿ. ಗ್ರಾಮಸ್ಥರು ಕೂಡ ಈ ಶಿಬಿರಕ್ಕೆ ತಮ್ಮ ಕೈಲಾದ ಸಹಾಯ ಮಾಡಬೇಕಾಗತ್ತೆ ನನಗೆ. ಯಾಕೆಂದರೆ ನಾನು ತುಂಬ ಕ್ಯಾಂಪ್ಗಳನ್ನು ಮಾಡಿದ್ದೀನಿ. ಸುಮಾರು ನಾವೊಂದು 20-25 ಕ್ಯಾಂಪ್ ಮಾಡಿದ್ದೀವಿ ನಮ್ಮ ಕಾಲೇಜಿನ ಮೂಲಕ. ನಾನು ಉಪನ್ಯಾಸ NSS ಕ್ಯಾಂಪ್ ಮಾಡೋದು ಕಷ್ಟ, ಅನುದಾನದ ಕೊರತೆ ತುಂಬ ಇರುತ್ತೆ. ಗ್ರಾಮದಲ್ಲಿ ಇಲ್ಲೇನು ಇಳಿಸ್ಕೋಬೇಕಾಗಿಲ್ಲ, ತುಂಬ ದಾನಿಗಳಿದ್ದಾರೆ ಈ ಊರಲ್ಲಿ. ನಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ ಕ್ಯಾಂಪಿಗೆ. ಮತ್ತು ನಿಮ್ಮ ಅನುಭವಗಳನ್ನು, ಗ್ರಾಮಸ್ಥರು ತಮ್ಮ ಅನುಭವಗಳನ್ನು ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ಳ್ರಿ. ಅದರಿಂದ ಇಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಮಾತನ್ನು ಹೇಳ್ತಾ, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಓಚಿಬಾಲಯ ಕಾಲೇಜಿನ ಸಮಸ್ತ ಸಿಬ್ಬಂದಿವರ್ಗದವರು ಮತ್ತು ಕಾರ್ಯಕ್ರಮಾಧಿಕಾರಿಗಳು ಶಿಬಿರವನ್ನು ವ್ಯವಸ್ಥೆ ಮಾಡಿದ್ದಾರೆ. ನಾನು ಬೇಡ ಅಂತ ಹೇಳಿದೆ. ನಾವಿಲ್ಲೇ ಅಕ್ಕಪಕ್ಕ ದೂರದಲ್ಲ, ನಮಗೆ ಇಲ್ಲಿ ಬರೋದಕ್ಕೆ ಸ್ವಲ್ಪ ಕಷ್ಟ. ಇಲ್ಲೇ ಇರ್ತೀವಿ, ಪ್ರತಿದಿನ ಇಲ್ಲೇ ಇರ್ತೀವಿ, ಇಲ್ಲೇ ಓಡಾಡ್ತಿರ್ತೀವಿ ಅಂತ ಹೇಳಿದ್ವಿ ನಾವು. ಆದರೆ ನಮ್ಮೆಲ್ಲ ಸ್ನೇಹಿತರು ಒಪ್ಪಲಿಲ್ಲ, ಸ್ವಲ್ಪ ಬರಲೇಬೇಕು, ಎಲ್ಲರೂ ಬರ್ತಾರೆ ಅಂದರು. ಅದಕ್ಕಾಗಿ ಬಂದಿದ್ದೀನಿ. ನನಗೆ ಇವತ್ತು ಬಂದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತು ಮಾತುಗಳು ವಿರಾಮ ಹೇಳ್ತಾರೆ. ನಮಸ್ಕಾರ. ಯೋಜನೆಯ ಬಗ್ಗೆ, ಸೌಹಾರ್ದತೆಯ ಬಗ್ಗೆ, ಸಹೋದರ ಭ್ರಾತೃತ್ವದ ಬಗ್ಗೆ, ವಿಶ್ವದ ಜಾಗತಿಕವಾಗಿ ಆಗಿರುವ ಯುದ್ಧದ ಬಗ್ಗೆ, ದಿನನಿತ್ಯ ಜೀವನದ ಬಗ್ಗೆ ಆಗಮಿಸಿದಂತಹ ನಮ್ಮ ಮಹಾ ಅಶೋಕ್ ಸರ್ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ನಿಮಿತ್ತ ನಮ್ಮ ಸ್ವಾಮಿ ಸರ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಪ್ರೋಗ್ರಾಮ್ ಇದೆ. ಮತ್ತೊಮ್ಮೆ ನಾವು ಈ ಗ್ರಾಮಸ್ಥರ ಪರವಾಗಿ ನಮ್ಮೆಲ್ಲ ಒಂದು ಶಿಬಿರಾರ್ಥಿ ಧನ್ಯವಾದಗಳು ಸರ್. ಒಂದು ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸರ್ ಅವರಿಂದ ಉಪನ್ಯಾಸ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ರಸ್ತೆ ಮಾಕುಂಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಜಗಳೂರಿನ ಪ್ರಖ್ಯಾತ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ NSS ಅಧಿಕಾರಿಗಳಿಗೂ ಪ್ರಾಂಶುಪಾಲರಿಗೂ ನಾನು ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸಹೋದರ ಮಹೇಶ್ ಅವರೇ, ಶ್ರೀಯುತ ನಾಗಲಿಂಗಪ್ಪನವರೇ, ನಮ್ಮ ಗ್ರಾಮದ ಎಲ್ಲ ಹಿರಿಯ ಸಹೋದರರೇ, ಹಿರಿಯ ಸಹೋದರರೇ, ನನ್ನ ನೆಚ್ಚಿನ NSS ಶಿಬಿರಾರ್ಥಿಗಳೇ, ಸುಮಾರು 2 ಯೂನಿಟ್ ಅಂತ ಕಾಣ್ತದೆ. ಘಟಕ 1 ಮತ್ತು ಘಟಕ 2. NSSನ ಧ್ಯೇಯೋದ್ದೇಶಗಳನ್ನು ಹೊತ್ತುಕೊಂಡು ಬಂದು ನಗರ ಪ್ರದೇಶದಿಂದ ಗ್ರಾಮಗಳಿಗೆ ಬಂದು ತಮ್ಮ ಕೈಲಾದ ಸೇವೆಯನ್ನು ಮಾಡುವುದರ ಮೂಲಕ ಇದು ಕೂಡ ಒಂದು ರೀತಿಯ ಶಿಕ್ಷಣ.
ಶಿಕ್ಷಣ ಅನ್ನುವಂಥದ್ದು ಕೇವಲ ಅಂಕಗಳಿಗೆ ಮಾತ್ರ ಸೀಮಿತ ಅಲ್ಲ. ಶಿಕ್ಷಣ ಅದು ಅನುಭವದ ಶಿಕ್ಷಣ ಆಗಬೇಕು ಅಂತೇಳಿ. ಅಂಕಗಳ ಶಿಕ್ಷಣ ನಮಗೆ ಬದುಕನ್ನು ಕೊಡಲ್ಲ, ಆದರೆ ಅನುಭವದ ಶಿಕ್ಷಣ ಇದೆಯಲ್ಲ ಅದು ನಮಗೆ ಬದುಕನ್ನು ಅಥವಾ ಜೀವನವನ್ನು ಕಟ್ಟಿಕೊಳ್ಳುವಂಥ ಒಂದು ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥ ಅಂತಹ ಜೀವನವನ್ನು ಒದಗಿಸಿಕೊಡುವಂತಹ ಒಂದು ಯೋಜನೆ ಅದು ಕಾಲೇಜು ಮಟ್ಟದಲ್ಲಿ ಇದೆ ಅಂತಂದರೆ ಅದು NSS ಅಂತ ಕರಿತೇವೆ ನಾವು. ನಾನು ಕೂಡ ಸುಮಾರು 18 ವರ್ಷಗಳ ಕಾಲ NSS ಅಧಿಕಾರಿಯಾಗಿ ಇಡೀ ದಾವಣಗೆರೆ ಸುತ್ತಮುತ್ತ ಸುಮಾರು 30 ಹಳ್ಳಿಗಳಲ್ಲಿ ಕ್ಯಾಂಪ್ಗಳನ್ನು ಮಾಡಿದ್ದೇನೆ. ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಶಿಬಿರಗಳನ್ನು ಮಾಡಿದ್ದೇನೆ. ಹಾಗಾಗಿ ನನಗೆ 2013ರಲ್ಲಿ ರಾಜ್ಯಪಾಲರಿಂದ ಬೆಸ್ಟ್ NSS ಆಫೀಸರ್ ಅಂತೇಳಿ ರಾಜ್ಯ ಪ್ರಶಸ್ತಿ ಕೂಡ ಬಂದಿರತಕ್ಕಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಈ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಕೇವಲ ನಾವು ಯಾವುದೋ ಒಂದು ಲಾಭವನ್ನು ಇಟ್ಟುಕೊಂಡು ಮಾಡುವಂಥದ್ದು ಅಲ್ಲ. ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಕ್ಕಂಥದ್ದು ಕೇವಲ ಸೇವಾ ಮನೋಭಾವನೆಯಿಂದ ಅಂತೇಳಿ ಕರಿತೀವಿ ನಾವು. ಸರ್ವಿಸ್ ಮೋಟಿವ್ ಇರ್ತಕ್ಕಂಥದ್ದು. ಇಲ್ಲಿ ಏನು ನಾವು ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಬಂದಿದ್ದೇವೆ, ಈ ಊರನ್ನೆಲ್ಲ ಸ್ವಚ್ಛ ಮಾಡಿಬಿಡ್ತೇವೆ, ಎಲ್ಲರಿಗೂ ಅರಿವನ್ನು ಮೂಡಿಸ್ತೇವೆ ಅನ್ನುವಂಥ ಭ್ರಮೆಯೇ ಬೇಕಾಗಿಲ್ಲ. ನೀವು ಕೂಡ ಇದರಲ್ಲಿ ಸಾಕಷ್ಟು ಕಲಿಯುವಂಥ ಅವಕಾಶಗಳು ಇರ್ತಕ್ಕಂಥದ್ದು ಇದೆ. ನಾನು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನಾನು ಸಿಗರೇಟಿಲ್ಲಿ ಹೇಳ್ತಕ್ಕಂಥದ್ದು, ನಾನು NSS ಮಾಡುವಾಗ ಯಾವತ್ತೂ ಕೂಡ ಅಡುಗೆ ಭಟ್ರನ್ನ ಕರ್ಕೊಂಡು ಹೋಗಿಲ್ಲ. ನಾನು ವಿದ್ಯಾರ್ಥಿಗಳಿಂದಲೇ ಮನು ಮಾಡ್ಕೊಂಡು ಬಂದಿದ್ದೆ. ಯಾಕಂದ್ರೆ ಅದು ಒಂದು ಎಕ್ಸ್ಪೀರಿಯನ್ಸ್, ಅದು ಒಂದು ಅನುಭವ ಆಗಬೇಕು. ಹಾಗಾಗಿ ಈ ಒಂದು ಶಿಬಿರದಲ್ಲಿ ಬಂದಾಗ ನಾವು ಬಹಳ ಏನು ನಿರೀಕ್ಷೆಯನ್ನು ಇಟ್ಟುಕೊಂಡು ಬಂದಿರ್ತೇವೆ. ಏನೋ ಒಂದು ಗ್ರಾಮಕ್ಕೆ ಹೋಗ್ತೇವೆ, ಒಂದು ವಾರ ಗ್ರಾಮದಲ್ಲಿ ಇದ್ದು ಜಾಲಿಯಾಗಿ ಲೈಫನ್ನು ನಾವು ಅನುಭವಿಸ್ಕೊಂಡು ಬರ್ತೇವೆ ಅನ್ನುವಂಥ ಭ್ರಮೆಗಳು ಬೇಡ ನಿಮಗೆ. NSS ಅನ್ನುವಂಥದ್ದು ಪಿಕ್ನಿಕ್ ಸ್ಪಾಟ್ ಅಲ್ಲ. ಇದು ಮನಸ್ಸುಗಳನ್ನು ಒಂದುಗೂಡಿಸುವಂತಹ, ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಮತ್ತೊಬ್ಬರಿಗೆ ದಾರಿ ಎರೆಯುವಂತಹ, ಅಥವಾ ಇಲ್ಲಿಯ ರೈತರ ಅನುಭವಗಳನ್ನು ಅಥವಾ ಇಲ್ಲಿಯ ಜನರ ಅನುಭವಗಳನ್ನು ನಾವು ಪಡೆದುಕೊಳ್ಳುವಂತಹ ಒಂದು ಅನುಭವದ ಶಿಕ್ಷಣ ಮಾಡಬೇಕು. ನಿಮ್ಮನ್ನು ಕರೆದುಕೊಂಡು ಬಂದಂಥ ನಿಮ್ಮ NSS ಅಧಿಕಾರಿಗಳಿಗೆ ಒಳ್ಳೆಯ ಹೆಸರು ತರಬೇಕು. ಅದರ ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ನೀವು ಒಳ್ಳೆಯ ಹೆಸರನ್ನು ತರಬೇಕು. ಆ ರೀತಿ ನೀವು ಇಲ್ಲಿ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿಯರಾಗಿ ನೀವು ಸಾಮರಸ್ಯವನ್ನು ಬೆಳೆಸಿಕೊಂಡು ಅದಸ್ಥಿತವಾದ ಸಾಮರಸ್ಯ ಅಂತ ಕರಿತೇವೆ ನಾವು. ಹಾಗಾಗಿ ನಾನು ಹೆಚ್ಚಿಗೆ NSS ವಿಚಾರವಾಗಿ ಹೆಚ್ಚು ಹೇಳಕ್ಕೆ ಹೋಗಲ್ಲ. ನಾನು ಕೆಲವೊಂದು ದೃಷ್ಟಾಂತಗಳನ್ನು ಹೇಳೋದ್ರ ಮುಖಾಂತರ ನಮಗೆ ನನ್ನ ವಿದ್ಯಾರ್ಥಿಗಳಿಗೆ NSS ಸ್ವಯಂ ಸೇವಕರಿಗೆ ಹೇಳ್ತಕ್ಕಂಥದ್ದು 3E ಇಂಗ್ಲೀಷ್ ಲೆಟರ್ಸ್, E ABCDE. ಎಸ್ಟರ್ಡೇ ಈಸ್ ಎಕ್ಸ್ಪೀರಿಯನ್ಸ್, ಒಂದು E ಬಂತು. ಎಸ್ಟರ್ಡೇ ಈಸ್ ಎಕ್ಸ್ಪೀರಿಯನ್ಸ್, ಅಲ್ಲಿ ಒಂದು E ಬಂತು. ಟುಮಾರೋ ಈಸ್ ಎಕ್ಸ್ಪೆಕ್ಟೆನ್ಸ್, ಒಂದು ನಿನ್ನೆ ನಡೆದದ್ದು ನಮಗೆ ಅನುಭವ ಆಗ್ತದೆ, ಇವತ್ತು ನಡೀತಕ್ಕಂಥದ್ದು ಪ್ರಯೋಗ ಆಗ್ತದೆ, ನಾಳೆ ನಡೀತಕ್ಕಂಥದ್ದು ನಮಗೆ ನಿರೀಕ್ಷೆ ಆಗ್ತದೆ. ಕೊಂಡ್ರೆ ಜೀವನದಲ್ಲಿ ನಿಮಗೆ ಸಾರ್ಥಕ ಆಗ್ತದೆ ಅಂತ. ನಿನ್ನೆ ಏನೋ ಆಗಿಬಿಡ್ತಪ್ಪ ಅಂತೇಳಿ ನಾವು ಇವತ್ತು ಚಿಂತೆ ಮಾಡೋದು ಬೇಕಾಗಿಲ್ಲ. ಆ ನಂಬಿಕೆ ಇಲ್ಲ ಅಂತ ಅಂದರೆ, ನಾವು ನಾಳೆ ಅನ್ನುವಂಥದ್ದು ಇಲ್ಲ ಅಂತ ಅಂದರೆ ನಾವು ಬದುಕೋದಕ್ಕೆ ಆಗೋದಿಲ್ಲ ಜೀವನದಲ್ಲಿ. ಹಾಗಾಗಿ ಆ 3 E, ಎಸ್ಟರ್ಡೇ ಈಸ್ ಎಕ್ಸ್ಪೀರಿಯನ್ಸ್, ಎಲ್ಲ ನಿನ್ನೆ ಆಗಿರ್ತಕ್ಕಂಥದ್ದು ನಿಮಗೆ ಅನುಭವ ಆಗಿದೆ. ಆ ಅನುಭವದ ಮೂಲಕ ಇವತ್ತು ನೀವು ಪ್ರಯೋಗ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು. ಆ ಎಕ್ಸ್ಪೆರಿಮೆಂಟ್ ಏನು ಬರುತ್ತೆ ರಿಸಲ್ಟು, ಅದನ್ನು ನೀವು ನಾಳೆ ನಿರೀಕ್ಷೆ ಅಂತ ಹೇಳೋದನ್ನ ಅಳವಡಿಸ್ಕೊಳ್ಬೇಕು. ಹೀಗೆ ಬಂದಾಗ ನಾವು ಮುಂದಿನ ಈ ಒಂದು ನಮ್ಮ ಎಲ್ಲ ರೈತಾಪಿ ವರ್ಗದ ಮಾತನ್ನು ನಾನು ಹೇಳಿದ್ದೆ, ನಾಗರಾಜ್ ಸರ್ ವಚನಗಳ ಬಗ್ಗೆ ನನಗೆ ಕೊಟ್ಬಿಡಪ್ಪ, ನಾನು ಮಾತಾಡ್ತೀನಿ ಅಂತೀವಿ.
ಅವರು ಒಂದ್ ಕಡೆ ಹೇಳ್ತಾರೆ ನಮ್ಮ ರೈತಾಪಿ ಜನವನ್ನ ಕುರಿತು ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂತವರ ಮನೆಗೆ ಹೋಗಿ ಯಾರಾದರೂ ಲಿಂಗ ಪೂಜೆಯನ್ನು ಮಾಡಿದರೆ ಅನೇಕ ವಿಚಾರಗಳನ್ನು ನೀವು ಕೇವಲ ಇವತ್ತು ಯಾಕೆ ನಮ್ಮ ಜೀವನದಲ್ಲಿ ಸಾಮರಸ್ಯ ಅದೇ ಹೇಳ್ತಾ ಇದೆ ಅಂತ ಅಂದ್ರೆ ನಮಗೆ ಈ ವಚನಗಳ ಸಾಹಿತ್ಯಗಳು ನಮಗೆ ನಮ್ಮ ಗಮನಕ್ಕೆ ಬರೋದಿಲ್ಲ. ಆ ಗಿಡ ತಂದು ಹಾಕಿದ್ದೀರಿ, ಅದಿನ್ನೂ ಬಿಟ್ಟಿಲ್ಲ. ಎಷ್ಟು ವರ್ಷ ಆಯ್ತು ಈಗ ಹಾಕಿ ಅಂದ್ರಂತೆ? ಈ 25 ವರ್ಷ ಆಯ್ತು ಸ್ವಾಮಿ ಅಂದ. ಹಾಗಾದ್ರೆ ಅಲ್ಲಿವರೆಗೂ ನೀನು ಪುಸ್ತಕ ತಗೊಂಡಿಲ್ಲ? ಇಲ್ಲ ಸ್ವಾಮಿ ತಗೊಂಡಿಲ್ಲ. ಮತ್ತೆ ಏನ್ ಮಾಡ್ತೀನಿ? ಗೊಬ್ಬರ ಹಾಕ್ತೀನಿ, ನೀರು ಬಿಡ್ತೀನಿ, ಕೆಲಸ ಮಾಡ್ತೀನಿ. ಅವಾಗ ರಾಜನಿಗೆ ಆಶ್ಚರ್ಯ ಆಯಿತು. 25 ವರ್ಷಗಳ ಕಾಲ ಇವನು ಆ ಗಿಡಗಳಿಗೆ ಗೊಬ್ಬರ ನೀರು ಹಾಕಿ ಅದನ್ನು ಬೆಳೆಸ್ತಾ ಬಂದಿದ್ದಾನೆ. ಹಾಗಾದ್ರೆ ಇನ್ನು ಎಷ್ಟು ವರ್ಷ ಬೇಕಪ್ಪ ಅಂತ ಕೇಳಿದ್ರೆ, ಇನ್ನು 5 ವರ್ಷ ಸ್ವಾಮಿ ಬಂದ್ಬಿಡುತ್ತೆ ಫಸಲು ಅಂದ. ಅವಾಗ ರಾಜಿಗೆ ಒಂಥರ ಏನು ಹೇಳಕ್ಕೂ ಆಗಲಿಲ್ಲ. ಆಯ್ತು ಬಿಡಪ್ಪ, ಇನ್ನು 5 ಇದ್ರೆ ನಿನ್ನ ದ್ರಾಕ್ಷಿ ತೋಟದಲ್ಲಿ ಹಣ್ಣು ಬಿಟ್ಟರೆ ನನಗೆ ತಂದು ಕೊಡ್ತೀಯಾ ಅಂತ ಕೇಳಿದ. ಆಯ್ತು ಸ್ವಾಮಿಗಳು ತಂದು ಕೊಡ್ತೀನಿ ಅಂದ. ಹೀಗೆ ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 5 ವರ್ಷ ಆಯಿತು, 30 ವರ್ಷ ಆಯಿತು ಆ ದ್ರಾಕ್ಷಿ ತೋಟಕ್ಕೆ. ಅದು 30 ವರ್ಷ ಆದಮೇಲೆ ಹಣ್ಣು ಬಿಡ್ತಂತೆ. ಅದು ಅಂತಿಂತ ಹಣ್ಣಲ್ಲ, ಒಂದೊಂದು ದ್ರಾಕ್ಷಿ ಹಣ್ಣು ಒಂದೊಂದು ಸೇಬೆ ಹಣ್ಣಿನ ದಪ್ಪ ಇತ್ತಂತೆ. ಅವಾಗ ಆ ರೈತನಿಗೆ ನೆನಪು ಬಂತು. ಹಣ್ಣಾದ ಮೇಲೆ ರಾಜರು ಕೇಳಿದ್ರು, ನಾನು ಮೊದಲು ಆ ರಾಜರಿಗೆ ಹೋಗಿ ಹಣ್ಣು ಕೊಡಬೇಕು ಅಂತೇಳಿ ಒಂದು ಬುಟ್ಟಿಯಲ್ಲಿ ಹಣ್ಣನ್ನು ತುಂಬಿಕೊಂಡು ರಾಜನ ಮನೆಗೆ ಹೋದಂತೆ. ಅಲ್ಲಿ ದ್ವಾರಪಾಲಕರು ನಿಂತಿದ್ದು ಏನಪ್ಪ ಅಂದ್ರೆಲ್ಲ ರಾಜರಿಗೆ ನಾವು ಹಣ್ಣು ಕೊಡಬೇಕು, ಮಂತ್ರಿಗೆ ಅವರಿಗೆಲ್ಲ ಹಣ್ಣು ಕೊಡಬೇಕು, ನಾನು ಒಳಗೆ ಬಿಡಿ ಅಂದ. ಇಲ್ಲ ಬಿಡೋಕ್ಕಾಗಲ್ಲ, ಹೋಗು ಅಂದರು. ಇಲ್ಲ ನಾನು ಅವರು ಕೊಡಲೇಬೇಕು ಅಂತಂದರು. ಅವಾಗ ಮಂತ್ರಿ ಬಂದಂತೆ, ಯಾರಪ್ಪ ಅಂದಂತೆ, ಇಲ್ಲ ಆ ರಾಜ ತಂದಂಥ ಒಂದು ಬುಟ್ಟಿಯನ್ನು ಹಣ್ಣೆಲ್ಲ ತಗೊಂಡು ಆ ಬುಟ್ಟಿ ತುಂಬ ವಜ್ರ, ವೈಡೂರ್ಯ, ಬಂಗಾರ ಅವನ್ನೆಲ್ಲ ಹಾಕಿ ಅವನಿಗೆ ಕೊಟ್ಟನಂತೆ ರೈತನಿಗೆ. ಈ ವಿಷಯ ಏನಾಗ್ಬಿಡ್ತು, ಇಡೀ ದಿನ ಬೆಳಿಗ್ಗೆ ಕೊಟ್ಟನಂತೆ ದ್ರಾಕ್ಷಿ ಹಣ್ಣು, ಆ ಬುಟ್ಟಿ ತುಂಬ ವಜ್ರ, ಬಂಗಾರ, ಹಣ ಎಲ್ಲ ಕೊಟ್ಟನಂತೆ. ನಾವು ಒಯ್ಬೇಕು ಹಣ್ಣು ಅಂತೇಳಿ ಎಲ್ಲರೂ ಅವ್ರವ್ರ ತೋಟದಲ್ಲಿರ್ತಕ್ಕಂಥ ಹಣ್ಣುಗಳನ್ನು ಬುಟ್ಟಿಯಲ್ಲಿ ತುಂಬಿಕೊಂಡು ರಾಜನ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಟ್ರು. ರಾಜನಿಗೆ ಆಶ್ಚರ್ಯ ಆಗ್ಬಿಡ್ತು, ಇದೇನಪ್ಪ ಇಂಥ ಕೆಲಸ ಆಗ್ಬಿಡ್ತಲ್ಲ ಅಂತೇಳಿ ಎಲ್ಲ ರೈತರನ್ನು ಒಳಗೆ ಕರೆದಂತೆ. ಕರೆದು ಕೇಳಿದಂತೆ, ಇಲ್ಲಪ್ಪ ನಾನು ಯಾರಿಗೂ ಕೊಟ್ಟಿಲ್ಲ ಅಂದ್ರಂತ ರಾಜ. ಇಲ್ಲ ಸ್ವಾಮಿ, ನೀವು ಸುಳ್ಳು ಹೇಳ್ತಾ ಇದ್ದೀರಲ್ಲ, ನಿನ್ನೆ ಆ ರೈತನಿಗೆ ನೀವು ಹಣ್ಣು ತಂದದ್ದಕ್ಕೆ ಒಂದು ಬುಟ್ಟಿ ನೀವು ಬಂಗಾರ ಕೊಟ್ಟಿದ್ದೀರಿ, ವಜ್ರ ಕೊಟ್ಟಿದ್ದೀರಿ, ವೈಡೂರ್ಯ ಕೊಟ್ಟಿದ್ದೀರಿ, ನಮಗೆ ಯಾಕೆ ಕೊಡಲ್ಲ ಅಂದಂತೆ. ಆದರೆ ಆ ರೈತ 30 ವರ್ಷ ಆದ ಮೇಲೆ ಅದು ಫಸಲು ಕೊಡುತ್ತೆ, ಬೆಳೆ ಬಿಡುತ್ತೆ, ಹಣ್ಣು ಬಿಡುತ್ತೆ ಅಂತೇಳಿ ಆ ನಂಬಿಕೆ ಇತ್ತಲ್ಲ ಅವನಿಗೆ, ಆ ನಂಬಿಕೆಗೋಸ್ಕರ ನಾನು ಅವನಿಗೆ ಕೊಟ್ಟಿದ್ದೀನಿ. 30 ವರ್ಷ ಆದ ಮೇಲೆ ಅದು ಫಲ ಬಿಟ್ಟೇ ಬಿಡುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಅವನಿಗಿತ್ತಲ್ಲ, ಅದಕ್ಕೆ ನಾನು ಬೆಲೆ ಕೊಟ್ಟಿದ್ದೇನೆ. 30 ವರ್ಷಗಳ ಕಾಲ ಕಾಯುವಂಥ ಒಂದು ತಾಳ್ಮೆ ಅವನಿಗಿತ್ತಲ್ಲ, ಆ ತಾಳ್ಮೆಗೋಸ್ಕರ ನಾನು ಹಣ ಕೊಟ್ಟಿನಿ, ಹೊರತು ಹಣ್ಣಿಗೆ ನಾನು ಬೆಲೆ ಕೊಟ್ಟಿಲ್ಲ ಅಂತ ಹೇಳಿದ್ನು. ಯಾವುದೇ ಒಂದು ಪ್ರತಿಫಲ ನಮಗೆ ಸಡನ್ಲಿ ಸಿಗೋದಿಲ್ಲ. ಅದಕ್ಕೆ ತಾಳ್ಮೆಯಿಂದ ಕಾಯಬೇಕಾಗ್ತದೆ, ಅದರ ಬಗ್ಗೆ ನಮಗೆ ನಂಬಿಕೆ ಇರಬೇಕಾಗ್ತದೆ, ಮತ್ತು ಅದರ ಬಗ್ಗೆ ನಮಗೆ ಆತ್ಮವಿಶ್ವಾಸ ಇರಬೇಕಾಗ್ತದೆ. ಈ 3 ಅಂಶಗಳು ನಮಗಿದ್ದಾಗ ನಾವು ಒಂದಲ್ಲ ಒಂದು ದಿನ ನಾವು ಜೀವನದಲ್ಲಿ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯತೆ ಆಗ್ತದೆ. ಇನ್ನು ಮಾತಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ, ಹೇಳ್ತಾ ಹೋಗ್ತೇನೆ. ಇವತ್ತು ಆಕಸ್ಮಿಕವಾಗಿ ನಮ್ಮನ್ನು ಕರೆಸಿ ಇನ್ನು ಮುಂದೆ ಇತ್ತು ನಮ್ಮದು ಒಂದೆರಡು ಮಾತಾಡ್ಬೇಕು ಅಂದಾಗ, ನಮ್ಮೂರಾಗ ನಾನೇನಪ್ಪ ಮಾತಾಡೋದು ಅಂತ ಅಂದಾಗ, ನೀನು ನಿಮ್ಮೂರಲ್ಲ ದಾವಣಗೆರೆ ಅಂದ್ಕೊಂಡು ಮಾತಾಡು ಅಂತೇಳಿ ನಮ್ಮ ನಾಗರಾಜ್ ಸರ್ ಹೇಳಿದರು. ಆ ಕಾರಣಕ್ಕಾಗಿ ನಾನು ಇಲ್ಲಿಗೆ ಬಂದು ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮುಗಿಸ್ತಾ ಇದ್ದೇನೆ. ಜನ್ಮಸ್ ಮತ್ತೋರ್ವರಾದ ವಿಶೇಷ ಉಪನ್ಯಾಸವನ್ನು ನೀಡಲು ಬಂದಿರುವ ಸಿದ್ಧಲಿಂಗೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎ.ಡಿ. ನಾಗಲಿಂಗಪ್ಪ ಸರ್ ಉಪನ್ಯಾಸ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ಮಾರಕ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿರುವಂತಹ 2ನೇ ದಿನದ ರಾಷ್ಟ್ರೀಯ ಯೋಜನೆಯ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತರೆ, ವೇದಿಕೆ ಮುಂಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳೇ ಹಾಗೂ ನಾಗರಿಕ ಬಂಧುಗಳೇ, ಯಾಕಂದರೆ ಬರ್ತಾರಲ್ಲ ಅದನ್ನು ಎಂಟರ್ಟೈನ್ ಮಾಡೋಕ್ಕೆ ಬರ್ತಾರೆ ಹೊರತು ಇಲ್ಲಿ ಭಾಷಣಕ್ಕೆ ಅವಕಾಶ ಇರಲ್ಲ. ಯಾಕೆ ಅಂದರೆ ಅದು ನಮಗೆ ಭಾಳ ಅನುಭವ ಆಗಿದೆ. ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಏನಂದರೆ, ಈಗ ಒಂದು ಸೂರ್ಯನ ತಾಪವನ್ನು, ತಂದೆಯ ಕೋಪವನ್ನು,
NSS ಶಿಬಿರದ ಭಾಷಣದ ಕೊರತವನ್ನು ನೀವು ಸಹಿಸಿಕೊಳ್ಳಲೇಬೇಕು. ಯಾಕೆ ಅಂದರೆ ಸೂರ್ಯನ ತಾಪ, ಈಗ ಸೂರ್ಯ ಮುಳುಗೋಗಿದಾರಲ್ಲ, ಈ ಬಿಸಿಲ ಕುತ್ಕೊಂಡಿದ್ರಲ್ಲ, ಆ ತಾಪ ತಡ್ಕೊಳ್ಳೇಬೇಕು. ತಂದೆ ಕೋಪ ಇದೆಯಲ್ಲ, ಬದುಕಿಗೆ ಉತ್ತಮವಾದಂತಹ ಮಾರ್ಗದರ್ಶನ, ಅದನ್ನು ಕೂಡ ತಡ್ಕೊಳ್ಳೇಬೇಕು. ಇದ್ರ ಜೊತೆಗೆ ಈ ವೇದಿಕೆ ಮೇಲಿರ್ತಕ್ಕಂಥ ಭಾಷಣದ ಕೊರತೆ ಕೂಡ ತಡ್ಕೋಬೇಕು. ಇನ್ನೊಂದು ಹೇಳೋಣ ಅಂತಿದ್ದೆ, ಬೋರ್ವೆಲ್ನ ಕೊರತೆ ಅಲ್ಲಿ ನಿಂತೋಗಿದೆ, ಅದನ್ನ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ವಿದ್ಯಾರ್ಥಿಗಳೇ, ಇಬ್ಬರು ಕೂಡ ಬಹಳ ಸೊಗಸಾದ ರೀತಿಯಲ್ಲಿ ಅಣ್ಣಯ್ಯನವರು ಮತ್ತೆ ನಮ್ಮ ಸ್ನೇಹಿತ ಸ್ವಾಮಿಯವರು ಹೇಳಿದರು. ಸೌಹಾರ್ದತೆ ಅಂದ್ರೆ ಏನು? ಬಹಳ ಪ್ರಮುಖ. ಭಾಷೆ, ಧರ್ಮ, ಜಾತಿ, ಅಂತಸ್ತು ಇವೆಲ್ಲದರ ಜೊತೆಗೆ ಹೊಂದಾಣಿಕೆ ಮಾಡುವಂತಹ ಪ್ರಯತ್ನವೇ, ಅದರ ಮಾಡುವಂತಹ ಮಾಡಿಕೊಳ್ಳುವಂತಹ ಪ್ರಯತ್ನವೇ ಸೌಹಾರ್ದತೆ. ಎಲ್ಲ ಸಮಯದಲ್ಲಿ ಕೂಡ ಸೌಹಾರ್ದತೆ ಕಾಪಾಡ್ಕೊಳ್ಳಿಕ್ಕಾಗಲ್ಲ. ಕೆಲವು ಕಡೆ ಮನಸ್ಸು ಒಪ್ಪಲ್ಲ. ಈಗ ಆಗ್ಬೇಕಾಗಿರೋದೇನು? ಒಂದು ಕುಟುಂಬದಲ್ಲಿ ಗಂಡನಾಗಿರ್ತಕ್ಕಂಥವನು ಅಥವಾ ಹೆಂಡತಿಯಾಗಿರ್ತಕ್ಕ ಸಂಸಾರ ಆಗಲ್ಲ, ಯಾವುದೇ ಕಾರಣಕ್ಕೂ ಸತ್ಯ ಇದು. ಅಲ್ಲಾದ್ರೂ ಸೌಹಾರ್ದತೆ ಬೇಕಲ್ವಾ? ಮಕ್ಕಳು ತಂದೆ ತಾಯಿಗಳ ಜೊತೆ ಸೌಹಾರ್ದತೆ ಇಲ್ಲ ಅಂದ್ರೆ, ನಾವು ವಾಸ ಮಾಡ್ತಕ್ಕಂಥ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಗಳ ಜೊತೆಯಲ್ಲಿ ಮಾಡ್ಕೊಳ್ಳಿ. ನಾವು ವಿದ್ಯಾರ್ಥಿಗಳು ಹೇಳೋದು ಯಾಕೆಂದ್ರೆ NSS ಬಗ್ಗೆ ಎಲ್ಲರೂ ಕೂಡ ಹೇಳ್ಬಿಡ್ತಾರಲ್ಲೇ. ಅಣ್ಣಯ್ಯರು ಬಹಳ ಚೆನ್ನಾಗಿ ಹೇಳಿದ್ರು, ನಮ್ಮ ಸ್ವಾಮಿ ಲೆಕ್ಚರು ಕೂಡ ಅದನ್ನ ಹೇಳಿದ್ರು. ಈಗ ನಮಗೆ ಸೌಹಾರ್ದತೆ ಬರಬೇಕಂದ್ರೆ ಸರ್ ನಮ್ಮ ಪಾತ್ರ ಏನು? ಈ ಇಟ್ಟಿರ್ತಕ್ಕಂಥದ್ದೇ ಸಾಮಾಜಿಕ ಸೌಹಾರ್ದತೆ ವಿಷಯ. ಅದರಾಗೂ ಹೇಳಿ ಕೇಳಿ ನಾವು ನಮ್ಮ ನಾಗರಾಜು, ನಾವು ಸೋಷಿಯಾಲಜಿ ಲೆಕ್ಚರ್, ನಮ್ಮ ಸಬ್ಜೆಕ್ಟೇ ಸೌಹಾರ್ದತೆ. ನಮ್ಮ ಪ್ರಾಕ್ಟಿಕಲ್ ಏನಿದೆಯಲ್ಲ, ನಮ್ಮ ಪ್ರಯೋಗನೇ ಸಮಾಜ. ವಿವಾಹದ ಬಗ್ಗೆ ಮಾತಾಡ್ತೀವಿ, ಪಾಠ ಮಾಡ್ತೀವಿ, ಕುಟುಂಬದ ಬಗ್ಗೆ ಪಾಠ ಮಾಡ್ತೀವಿ. ವಿವಾಹ ಎಂತಕ್ಕಂಥದ್ನ ನಾವು ಪಾಠ ಮಾಡಬೇಕಾದ್ರೆ ವಿವಾಹ ಅಂದ್ರೆ ಏನು, ಅದರ ಅರ್ಥ ಏನು, ವ್ಯಾಖ್ಯಾನ ಏನು, ಎಷ್ಟು ವಿಧಗಳಿದ್ದಾವೆ, ಏನು ಪರಿಣಾಮ ಬೀರುತ್ತೆ ಅನ್ನೋಂಥದ್ದೆಲ್ಲ ಹೇಳ್ತೀವಿ. ವಿದ್ಯಾರ್ಥಿಗಳು ವಿವಾಹ ಅಂದ್ಬಿಟ್ರೆ ಒಂದು ರೀತಿ ಬಾಯಿ ತಕ್ಕಂಡು ಕೇಳ್ತಾ ಇರ್ತಾರೆ, ಆದ್ರೆ ಅದನ್ನು ಪ್ರಾಕ್ಟಿಕಲ್ ಮಾಡಕ್ ಬರಲ್ಲ ನಮಗೆ. ಅಲ್ಲಿ ಪ್ರಾಕ್ಟಿಕಲ್ ಅಂದ್ರೆ ಏನು? ಈಗ ತಾನೇ ಭಾಷಣದಲ್ಲಿ ಹೇಳಿದ್ರಲ್ಲ, ಪ್ರಯೋಗ ಅಂದ್ರೆ ಟುಡೇ ಇಸ್ ಎಕ್ಸ್ಪೆರಿಮೆಂಟ್. ಏನ್ ಮಾಡ್ಬೇಕಾಗಿದೆ? ನಾವು ಪಾಠ ಮಾಡ್ಬೇಕಾದ್ರೆ ಹುಡುಗನ ಕರ್ಕೊಂಬಂದು ಹುಡುಗಿ ಕರ್ಕೊಂಬಂದು ಈ ಕಡೆಲ್ಲ ಬಾಜಾ ಭಜಂತ್ರಿ ಇಟ್ಕೊಂಡು ಹೂನಾರ ಇಟ್ಕೊಂಡು ಪಾಠ ಮಾಡ್ತಕ್ಕಂಥ ಪ್ರಾಯೋಗಿಕವಾದಂಥ ವಿಜ್ಞಾನಗಳಲ್ಲ ನಮ್ಮವು. ಬಿಕಾಸ್ ಎ ಸೋಷಿಯಲ್ ಸೈನ್ಸ್. ನಮ್ಮದು ಸಾಮಾಜಿಕ ವಿಜ್ಞಾನ. ಸಾಮಾಜಿಕ ವಿಜ್ಞಾನದ ಜಗತ್ತೇ ಸಮಾಜ. ಆ ಸಮಾಜದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಸಮಾಜದ ಜೊತೆಯಲ್ಲಿ. ಧನ್ಯವಾದ. ಬದುಕಿನ ಸಾಮರಸ್ಯದ ಬಗ್ಗೆ ತಿಳಿಸಿದಂತಹ ಸಮರ್ಪಣೆ ಕಾರ್ಯಕ್ರಮಗಳು ಇರುತ್ತವೆ. ಶಿಬಿರಾರ್ಥ ಪ್ರೇಮಲೀಲಾ ಮಹಾಸ್ವಾಮಿ ಅವರು ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಒಂದು ಸುತ್ತ. ನಾನು ನಮ್ಮ ಗುರುಗಳು ಇಬ್ಬರು ಇದ್ದಾರೆ ಇದರಲ್ಲಿ. PUCಯಲ್ಲಿ ಅಣ್ಣೇಶಣ್ಣ, ಅವನ್ನ ಅಲ್ಲಿ PUC ಓದ್ಬೇಕಾರೆ ಅಣ್ಣ ಅಣ್ಣ ಶಾಸ್ತ್ರ ಅಂತಿದ್ವಿ, ಇಲ್ಲಿ ಅಣ್ಣ ಅಂತೀವಿ. ನಾಗರಾಜ್ ಸರ್ ನಮ್ಮ ಗುರುಗಳೇ, ಅವ್ರ ಹತ್ರ ನಾನು ಕುಂತ್ಕೊಳ್ಳೋದು ನನ್ನ ಪುಣ್ಯವಿ. ಇವತ್ತು ಅವ್ರಿಗೇನು ಚೇರ್ ಹಾಕಿದ್ರು ನನಗೆ ಅದೇ ಚೇರ್ ಹಾಕಿದ್ದಾರೆ. ಅದು ನನ್ನ ಸೌಭಾಗ್ಯ ಅಂತಂದೇಳಿ ಹೇಳ್ಕೊಂತದ್ದು ನನ್ನ ಅನಿಸಿಕೆ. ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಮಹಾಸ್ವಾಮಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಬಿದನಕೆರೆ ಇವರಿಗೆ ವಂದನೆಗಳನ್ನು ತಿಳಿಸುತ್ತೇನೆ. ಗಣ್ಯಮಾನ್ಯರಿಗೂ, NSS ಅಧಿಕಾರಿಗಳಿಗೂ, ಎಲ್ಲ ಉಪನ್ಯಾಸಕರಿಗೂ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ಮುಖಂಡರಿಗೂ ವಂದನೆಗಳನ್ನು ತಿಳಿಸುತ್ತೇನೆ. ಕಾರ್ಯಕ್ರಮಕ್ಕೆ ಸಹಕರಿಸಿರುವ ತಮ್ಮ ಮತ್ತು ನಮ್ಮೆಲ್ಲರ ಸಮಯಕ್ಕೆ ಸರಿಯಾಗಿ ಊಟ ತಯಾರಿ ಸಿಬ್ಬಂದಿಯನ್ನು ಮಲ್ಲಮ್ಮ ಅವರಿಗೂ ಹಾಗೂ ಗ್ರಾಮದ ನೀರು ನಮ್ಮೆಲ್ಲರ ನೀರಿನ ಸೌಲಭ್ಯ ಹಾಲೇಶ್ ಅವರಿಗೂ, ಕಾರ್ಯಕ್ರಮದ ಮುಖ್ಯ ರೂವಾರುಗಳಾಗಿರುವ ಎಲ್ಲ NSS ಸಿಬ್ಬರಿ ಇರುವ ಎಲ್ಲ
ವಂದನಾರ್ಪಣೆಯನ್ನು ಮಾಡಿರುವಂತಹ ಸಿಂಧು ಇವರಿಗೆ ಧನ್ಯವಾದಗಳು. ಗುರುಮೂರ್ತಿ ಅಣ್ಣವ್ರು ನಮಗೆ ತಂಪು 6 ಲೀಟರ್ ತಂಪು ಪಾನೀಯನ ಕೊಡಿಸಿದ್ದಾರೆ. ಅವ್ರಿಗೆ ಜೋರ ಚಪ್ಪಾಳೆ ಬರಲಪ್ಪ. ಸೊ ಅದೇ ರೀತಿ ಇವತ್ತಿನ ರಾತ್ರಿ ಊಟಕ್ಕೆ ಸ್ವೀಟ್ ನ ವ್ಯವಸ್ಥೆ ಮಾಡಿರ್ತಕ್ಕಂತಹ ನಮ್ಮ ಅಲ್ಪಸಂಖ್ಯಾತರ ಹಾಸ್ಟೆಲ್ ಸಿಬ್ಬಂದಿ ನಿಂಗಣ್ಣರವರಿಗೂ ಕೂಡ ಒಂದು ಚಪ್ಪಾಳೆ ಬರಲಿ ಜೋರಾಗಿ. ಅದೇ ರೀತಿಯಾಗಿ ನಮ್ಮ ರಸ್ತೆ ಮಾಕುಂಟೆಯಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಅವರು ಶ್ರಮದಾನಕ್ಕಂತ ಹೋದಾಗ ತುಂಬಾ ಬಿಸಿಲಿದೆ ಅಂತಂದು ಇವತ್ತೊಂದು ಅಕ್ಕವರು ಮಜ್ಜಿಗೆ ಕೊಟ್ಟಿದ್ದಾರೆ, ಮಾವಿನಕಾಯಿ ಎಲ್ಲ ಹೆಚ್ಚಿಕೊಟ್ಟಿದ್ದಾರೆ, ಬಾಳೆಹಣ್ಣು ಕೊಟ್ಟಿದ್ದಾರೆ, ಒಂದು ಮನೆಯವರು ಟೀ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಸಹಕಾರ ದಿನ ಇದೇ ರೀತಿಯಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ ಮುಂದಿನ ತಯಾರಿ ಬಿಂದು ಮತ್ತು ಸಂಗಡಿಗರು. ಎತ್ ನಡೀರಲ್ಲಿ ದಯ ಹೋಗ್ರಲ್ಲಿ ಬ್ಯಾಕ್ ಸೈಡ್ ಹೋಗ್ರಲ್ಲಿ. Angari,